ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟದ ಬಗ್ಗೆ ದೆಹಲಿಯಲ್ಲಿ ಇವತ್ತು ಉನ್ನತ ಮಟ್ಟದ ಸಭೆ ನಡೆಯುತ್ತೆ. ಎನ್ಐಎ ಎಸ್ಪಿಜಿ ಮುಖ್ಯಸ್ಥರ ಜೊತೆ ಇವತ್ತು ಅಮಿತ್ ಶಾ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಬೆಳಗ್ಗೆ 9:30ಕ್ಕೆ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಅಮಿತ್ ಶಾ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಗುಪ್ತಚರ ಮುಖ್ಯಸ್ಥರ ಜೊತೆಗೂ ಅಮಿತ್ ಶಾ ಚರ್ಚೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ. ಸಭೆಯಲ್ಲಿ ಗೃಹ ಸಚಿವಾಲಯದ ಉನ್ನತ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಸಭೆ ಒಂದು ಕಡೆ ಕುತೂಹಲಕ್ಕೆ ಕಾರಣವಾಗ್ತಾ ಇದ್ರೆ, ಈ ಒಂದು ಸಭೆಯಲ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ಳಬಹುದು, ಏನು ಸೂಚನೆಯನ್ನ ಕೊಡಬಹುದು, ಪ್ರಾಥಮಿಕ ತನಿಖೆಯಲ್ಲಿ ಏನು ಮಾಹಿತಿ ಸಿಗ್ತಾ ಇದೆ, ಇದು ಬೇಕು ಅಂತಾನೆ ಮಾಡಿದ್ದ ಅಥವಾ ಅಚಾನಕ್ ಆಗಿ ಮಾಡಿದ್ಯಾ, ಇದೆಲ್ಲವೂ ಕೂಡ ತನಿಖೆಯ ನಂತರ ಸದ್ಯಕ್ಕೆ ಮಾಹಿತಿ ಸಿಗಬೇಕಾಗಿದೆ. ಬಟ್ ಆದರೆ ಈ ತನಿಖೆಯ ತೀವ್ರತೆ ಎಷ್ಟರ ಮಟ್ಟಿಗೆ ಸಾಗ್ತಾ ಇದೆ ಅನ್ನೋದು ಗೊತ್ತಿರುವಂತಹ ವಿಚಾರ. ನಿನ್ನೆ ರಾತ್ರಿಯಿಂದಲೂ ಯಾವಾಗ ಘಟನೆ ಆಯಿತೋ ಆಗಲಿಂದಲೂ ಕೂಡ ಎಲ್ಲ ರೀತಿಯಾದಂತಹ ಅಲರ್ಟ್ಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಆಯಾ ಭಾಗದಲ್ಲೂ ಕೂಡ ಏರ್ಪೋರ್ಟ್ಗಳು, ಈ ರೈಲ್ವೆ ಸ್ಟೇಷನ್ಗಳು ಮತ್ತು ಈ ಸೆನ್ಸಿಟಿವ್ ಜಾಗಗಳಲ್ಲೆಲ್ಲ ಕೂಡ ಹೈ ಅಲರ್ಟನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲೂ ಕೂಡ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗ್ತಾ ಇದೆ. ನಿನ್ನೆಯಿಂದಲೂ ಕೂಡ ತಪಾಸಣೆ ನಡೀತಾನೆ ಇದೆ. ಇಂದು ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಲಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಘಟನಾ ಸ್ಥಳಕ್ಕೆ ಮೋದಿ ಭೇಟಿ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಅಮಿತ್ ಶಾ ಬಳಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಪ್ರಧಾನಿ ಅವರು. ದೆಹಲಿಯ ಕೆಂಪುಕೋಟೆ ಬಳಿ ಯಾವ ರೀತಿಯಾಗಿ ಸ್ಫೋಟ ಆಯಿತು ಅನ್ನೋದನ್ನ ಗಮನಿಸಿದ್ದೇವೆ.